ಬಿಸಿಲ ಬೇಗೆಗೆ ಕಲ್ಲಂಗಡಿ ತಂಪೆರೆಯುತ್ತದೆ. ಆದರೆ ಹಣ್ಣು ತಿನ್ನುವ ನಾವು ಬೀಜವನ್ನು ಮಾತ್ರ ಬಿಸಾಡಿ ಬಿಡ್ತೇವೆ. ಆದರೆ ಕಲ್ಲಂಗಡಿ ಹಣ್ಣಿನ ಬೀಜಗಳ ಲಾಭ ಏನು ಕಡಿಮೆ ಇಲ್ಲ. ಆ ಕುರಿತ ವಿವರ ಬನ್ನಿ ನೋಡೋಣ. ಕಲ್ಲಂಗಡಿ ಬೀಜ ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ. ಈ ಬೀಜಗಳಲ್ಲಿದೆ ಅಮೃತದಂಥ ಗುಣ. ಬೇಸಿಗೆಯ ಆಗಮನವಾಗುತ್ತಿದೆ. ಮಾರುಕಟ್ಟೆಗೆ ಹೋದಾಗ ಕಲ್ಲಂಗಡಿ ಕಂಡ ತಕ್ಷಣ ಅದನ್ನು ಮನೆಗೆ ತರದೆ ಹಾಗೆ ಬರಲು ಮನಸ್ಸಾಗಲ್ಲ. ಉರಿ ಬಿಸಿಲಿನಲ್ಲಿ ಕಲ್ಲಂಗಡಿ ತಿನ್ನಲು ತುಂಬಾನೇ ಖುಷಿ ಆಗತ್ತೆ, ಹೌದು. ಆದರೆ ನಾವು ಕಲ್ಲಂಗಡಿ ತಂದಾಗ ಅದನ್ನು ತಿನ್ನೋದಕ್ಕಿಂತ ಅರ್ಧಕರ್ಧ ಕಲ್ಲಂಗಡಿ ವೇಸ್ಟ್ ಮಾಡ್ತೇವೆ. ಅದರ ಸಿಪ್ಪೆ ಬೀಜ ಎಲ್ಲ ಬಿಸಾಡ್ತೇವೆ. ಆದರೆ ಕಲ್ಲಂಗಡಿಲಿ ಬಿಸಾಡೋದಕ್ಕೆ ಏನೂ ಇಲ್ಲ. ಬಹುತೇಕ ಪೋಷಕಾಂಶ ಅದರ ಸಿಪ್ಪೆಯಲ್ಲೂ ಇದೆ. ಇನ್ನು ಕಲ್ಲಂಗಡಿ ಬೀಜ ಅದಂತೂ ಅಮೃತ ಸಮ. ಹಾಗಿದ್ರೆ ಈ ಕಲ್ಲಂಗಡಿ ಬೀಜ ಬಳಸೋದು ಹೇಗೆ ಅಂತ ನೋಡಿದ್ರೆ, ಕಲ್ಲಂಗಡಿ ಬೀಜವನ್ನು ಸಂಗ್ರಹಿಸಿ ಅದನ್ನ ಒಣಗಿಸಿ ನಂತರ ಅದರ ಒಳಗಡೆ ಇರುವ ತಿರುಳು ತಿನ್ನಿ. ಕಲ್ಲಂಗಡಿ ಬೀಜದಲ್ಲಿ ಅತ್ಯಧಿಕ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಕೀಲು ನೋವು, ಭುಜದ ನೋವು, ಕುತ್ತಿಗೆ ನೋವು, ಈ ಬಗೆಯ ನೋವು ಕಡಿಮೆಯಾಗತ್ತೆ. ಕೆಲವರಿಗೆ ಮೂಳೆ ದುರ್ಬಲವಾಗಿ ನಡೆಯುವಾಗ ಶಬ್ದ ಬರುತ್ತೆ, ಅಂಥವರು ಕೂಡ ಕಲ್ಲಂಗಡಿ ಬೀಜ ತಿನ್ನಬಹುದು. ಈ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತಿನ್ನೋ ಬದಲಿಗೆ ಇಂಥ ಕ್ಯಾಲ್ಸಿಯಂ ಇರುವ ಕಲ್ಲಂಗಡಿ ಬೀಜದಂಥ ಆಹಾರವನ್ನೇ ತಿಂದರೆ ಒಳ್ಳೆಯದು. ಮಕ್ಕಳ ಆರೋಗ್ಯಕ್ಕೂ ಕೂಡ ಪೂರಕ. ಮಕ್ಕಳ ಬೆಳವಣಿಗೆಗೆ ಅವಶ್ಯಕವಾದ ಪೋಷಕಾಂಶವನ್ನು ಕೂಡ ಇದು ನೀಡುತ್ತೆ. ಕಲ್ಲಂಗಡಿ ಬೀಜದಲ್ಲಿ ಮೆಗ್ನೀಷಿಯಂ ಇದೆ. ಇದು ರಕ್ತದೊತ್ತಡ ನಿಯಂತ್ರಣದಲ್ಲಿ ಇಡುತ್ತೆ. ನರಗಳ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ಫೋಲೆಟ್ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡಲು, ಖಿನ್ನತೆ ತಡೆಗಟ್ಟಲು ಕೂಡ ಸಹಕಾರಿಯಾಗಿದೆ. ಅಲ್ಲದೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿರುವ ಪ್ರೋಟೀನ್ ಕೂದಲಿನ ಆರೋಗ್ಯಕ್ಕೆ ಸೂಕ್ತ. ಸತುವಿನ ಅಂಶ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇದರಲ್ಲಿರುವ ಅಮೈನೋ ಆಮ್ಲ ಮೂಳೆಯ ಆರೋಗ್ಯಕ್ಕೆ ಸೂಕ್ತ. ಕಲ್ಲಂಗಡಿ ಬೀಜಗಳನ್ನ ಸ್ವಲ್ಪ ರೋಸ್ಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಉದುರಿಸಿದ್ರೆ ರುಚಿಯಾದ ಸ್ನ್ಯಾಕ್ಸ್. ಇದನ್ನ ದಿನಾ ಕೂಡ 1 ಚಮಚ ತಿಂದ್ರೆ ಆರೋಗ್ಯಕ್ಕೆ ಸಾಕಷ್ಟು ಗುಣಗಳಿವೆ, ಪ್ರಯೋಜನಗಳಿವೆ. ಕಲ್ಲಂಗಡಿ ಸಿಪ್ಪೆಯಲ್ಲಿಯೂ ಕೂಡ ಅಷ್ಟೊಂದು ಗುಣಗಳಿವೆ. ಅದರ ಹಸಿರು ಭಾಗ ತೆಗೆದು ಒಳಗಡೆ ಬರುವ ಬಿಳಿ ತಿರುಳು ಮೊಸರು ಜೊತೆ ಹಾಕಿ ಸವಿಬಹುದು, ಪಲ್ಯ ಮಾಡಬಹುದು. ಸಿಪ್ಪೆ ಸಹಿತ ಒಣಗಿಸಿ ಸ್ನ್ಯಾಕ್ಸ್ ಮಾಡಿ ಸವಿಬಹುದು. ಕಲ್ಲಂಗಡಿ ಸಿಪ್ಪೆಯಲ್ಲಿರೋ ಗುಣಗಳಂದ್ರೆ ಇದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡುತ್ತೆ, ಜೀರ್ಣಕ್ರಿಯೆಗೂ ಒಳ್ಳೆಯದು. ಇನ್ನು ಮೊಡವೆಯಂಥ ತ್ವಚೆ ಸಮಸ್ಯೆ ತಡೆಗಟ್ಟಲು ಕೂಡ ಸಹಕಾರಿ, ತೂಕ ಇಳಿಕೆಗೂ ನೆರವಾಗುತ್ತೆ. ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.